ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಭಾರತದ ರಕ್ಷಣಾ ಶಕ್ತಿಯ ವಿಷಯಗಳನ್ನು, ನಮ್ಮ ಸೇನೆಯ ಸಾಧನೆಗಳನ್ನು ಮತ್ತು ಮೇಕ್ ಇನ್ ಇಂಡಿಯಾ ಅಭಿಯಾನದ ಶಕ್ತಿಯನ್ನು ನಿಮ್ಮ ಭಾಷೆಯಲ್ಲಿ ಅಂದರೆ ಕನ್ನಡದಲ್ಲಿ ಕೇಳಿ. ಭಾರತದ ಪ್ರತಿ ಮಿಸೈಲ್ ಉಡಾವಣೆ, ಪ್ರತಿ ಯುದ್ಧ ವಿಮಾನದ ಆಗಮನ, ಪ್ರತಿ ನೌಕಾ ಶಕ್ತಿಯ ಹೆಜ್ಜೆ ಎಲ್ಲವೂ ನಿಮಗೆ ತಲುಪಬೇಕು ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಕನ್ನಡಿಗರು ಮತ್ತು ಭಾರತ ಮಾತೆಯ ಹೆಮ್ಮೆಯ ಮಕ್ಕಳು. ಆ ಹೆಮ್ಮೆಯನ್ನು ಇನ್ನಷ್ಟು ಬಲಿಷ್ಠಗೊಳಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. ಗೆಳೆಯರೇ, ಭಾರತದ ಸಮುದ್ರ ದಾಳದ ಪರಮಾಣು ಶಕ್ತಿಗೆ ಸಂಬಂಧಿಸಿದ ಒಂದು ಅತ್ಯಂತ ಮಹತ್ವದ ಸುದ್ದಿಯೊಂದು ಬಂದಿದೆ. ಭಾರತ ತನ್ನ ಮುಂದಿನ ತಲೆಮಾರಿನ K5 ಸಬ್ಮೆರಿನ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂದರೆ SLBMನ ಒಂದು ನಿರ್ಣಾಯಕ ಹಂತದ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿದೆ. ಇದನ್ನು ಪಾಪ್-ಅಪ್ ಟೆಸ್ಟ್ ಅಥವಾ ಎಜೆಕ್ಷನ್ ಟೆಸ್ಟ್ ಎಂದು ಕರೆಯುತ್ತಾರೆ. ಇಂಡಿಯಾ ಟುಡೇದ ಎಕ್ಸಿಕ್ಯೂಟಿವ್ ಎಡಿಟರ್ ಆಗಿರುವ ಸಂದೀಪ್ ಉನ್ನಿನಾಥನ್ ಅವರು ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಮಾರ್ಚ್ ತಿಂಗಳ ಕೊನೆಯ ವಾರದಲ್ಲಿ ಈ ಪರೀಕ್ಷೆ ನಡೆದಿದ್ದು, ಭಾರತದ ಪರಮಾಣು ತ್ರಿಕೋನದ ಸಮುದ್ರ ಶಾಖೆಯನ್ನು ಇನ್ನಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಇದು ದೊಡ್ಡ ಮೈಲುಗಲ್ಲು. ಸರಿ, ಮೊದಲು ಅರ್ಥ ಮಾಡಿಕೊಳ್ಳೋಣ, ಈ ಪಾಪ್-ಅಪ್ ಟೆಸ್ಟ್ ಅಂದರೆ ಏನು. ನೋಡಿ, ಒಂದು ಸಬ್ಮೆರಿನ್ನಿಂದ ಕ್ಷಿಪಣಿ ಉಡಾವಣೆ ಮಾಡುವುದು ಅಂದರೆ ಸಾಮಾನ್ಯ ವಿಷಯವಲ್ಲ. ಕ್ಷಿಪಣಿ ಮೊದಲು ನೀರಿನ ಅಡಿಯಲ್ಲಿರುವ ಲಾಂಚ್ ಟ್ಯೂಬ್ನಿಂದ ಹೊರಗೆ ಬರಬೇಕು. ನಂತರ ನೀರಿನ ಮೇಲ್ಮೈಯನ್ನು ದಾಟಿ ಗಾಳಿಗೆ ಬಂದ ಮೇಲೆ ಅದರ ರಾಕೆಟ್ ಮೋಟಾರ್ ಉರಿಯಬೇಕು. ಈ ಇಡೀ ಪ್ರಕ್ರಿಯೆ ತಪ್ಪಾದರೆ ಸಬ್ಮೆರಿನ್ಗೆ ಹಾಗೂ ಕ್ರೀವ್ಗಳಿಗೆ ಅಪಾಯ ಖಚಿತ. ಹಾಗಾಗಿ ಲೈವ್ ಕ್ಷಿಪಣಿ ಪರೀಕ್ಷೆ ಮಾಡುವ ಮೊದಲು ಒಂದು ಡಮ್ಮಿ ಮಿಸೈಲನ್ನು ಉಪಯೋಗಿಸಿ ಈ ಇಡೀ ಎಜೆಕ್ಷನ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡುತ್ತದೆಯೇ ಎಂದು ಪರೀಕ್ಷಿಸಲಾಗುತ್ತದೆ. ಇದನ್ನೇ ಪಾಪ್-ಅಪ್ ಟೆಸ್ಟ್ ಎಂದು ಕರೆಯುತ್ತಾರೆ. ಇತ್ತೀಚಿನ ಈ ಪರೀಕ್ಷೆಯಲ್ಲಿ K5ಗಾಗಿ ತಯಾರಿಸಲಾದ ಹೊಸ ಲಾಂಚ್ ಕ್ಯಾನಿಸ್ಟರ್ ಮತ್ತು ಗ್ಯಾಸ್ ಎಜೆಕ್ಷನ್ ಸಿಸ್ಟಮನ್ನು ಯಶಸ್ವಿಯಾಗಿ ವ್ಯಾಲಿಡೇಟ್ ಮಾಡಲಾಗಿದೆ. ಇದು ಒಂದು ಬಹಳ ದೊಡ್ಡ ಇಂಜಿನಿಯರಿಂಗ್ನ ಯಶಸ್ಸು. ಈಗ ಮಾತನಾಡೋಣ, K5 ಕ್ಷಿಪಣಿ ಯಾಕೆ ಇಷ್ಟು ಮುಖ್ಯ ಎಂದು. K5 SLBM ಇದು DRDO ತಯಾರಿಸುತ್ತಿರುವ ಅತ್ಯಂತ ದೊಡ್ಡ ಮತ್ತು ಭಾರವಾದ ಸಬ್ಮೆರಿನ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್. ಇದರ ತೂಕ ಸುಮಾರು 20 ಟನ್. ಇದನ್ನು ನಮ್ಮ ಅಗ್ನಿ 5 ಕ್ಷಿಪಣಿಯ ಸಮುದ್ರ ಆವೃತ್ತಿ ಎಂದು ಭಾವಿಸಬಹುದು. ಅದೇ ತರಹದ ಸ್ಟ್ರಾಟಜಿಕ್ ರೋಲ್, ಅದೇ ತರಹದ ರೇಂಜ್ ಕೆಟಗರಿ. ಸ್ಟ್ರೈಕ್ ರೇಂಜ್ ವಿಷಯಕ್ಕೆ ಬಂದರೆ ಸುಮಾರು 5,000ದಿಂದ 6,000 ಕಿಲೋಮೀಟರ್. ಅಂದರೆ ಹಿಂದೂ ಮಹಾಸಾಗರ ಪ್ರದೇಶದ ಸುರಕ್ಷಿತ ಸ್ಥಳದಿಂದ ಪೆಟ್ರೋಲ್ ಮಾಡುತ್ತಲೇ ಭಾರತ ಬಹಳ ದೂರದ ಶತ್ರು ಗುರಿಗಳನ್ನು ತಲುಪಬಹುದು. ಇದರ ಜೊತೆಗೆ K5 MIRV ತಂತ್ರಜ್ಞಾನದಿಂದ ಸಜ್ಜಾಗಿರುತ್ತದೆ. ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್ ರೀಎಂಟ್ರಿ ವೆಹಿಕಲ್ ಅಂದರೆ ಒಂದೇ ಕ್ಷಿಪಣಿ ಏಕಕಾಲಕ್ಕೆ ಹಲವು ಬೇರೆ ಬೇರೆ ಗುರಿಗಳನ್ನು ಹೊಡೆಯಬಲ್ಲದು. ಇದು ಭಾರತದ ಅಂಡರ್ ವಾಟರ್ ನ್ಯೂಕ್ಲಿಯರ್ ಡಿಟರೆನ್ಸನ್ನು ಗಣನೀಯವಾಗಿ ಬಲಪಡಿಸುತ್ತದೆ. K5 ಯಾವ ಸಬ್ಮೆರಿನ್ನಲ್ಲಿ ಇರುತ್ತದೆ ಎಂದು ತಿಳಿಯೋಣ. ಈ ಕ್ಷಿಪಣಿಯನ್ನು ಭಾರತದ ಮುಂಬರುವ S5 ಕ್ಲಾಸ್ ನ್ಯೂಕ್ಲಿಯರ್ ಪವರ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಬ್ಮೆರಿನ್ಸ್ಗಳು ಅಂದರೆ SSBNಗಾಗಿ ತಯಾರಿಸಲಾಗುತ್ತಿದೆ. S5 ಕ್ಲಾಸ್ ಸಬ್ಮೆರಿನ್ಸ್ನ ಸಬ್ಮರ್ಜ್ಡ್ ಡಿಸ್ಪ್ಲೇಸ್ಮೆಂಟ್ 13,500 ಟನ್ಗಿಂತಲೂ ಹೆಚ್ಚಾಗಿರುತ್ತದೆ. ಈಗ ನಮ್ಮಲ್ಲಿರುವ ಅರಿಹಂತ್ ಕ್ಲಾಸ್ SSBNಗಿಂತ ತುಂಬ ದೊಡ್ಡದು. ಈ ದೊಡ್ಡ ಸಬ್ಮೆರಿನ್ಸ್ K5 ಕ್ಷಿಪಣಿ ಮಾತ್ರವಲ್ಲ, ಮುಂದೆ ಬರಲಿರುವ K6 ಕ್ಲಾಸ್ ಕ್ಷಿಪಣಿಗಳನ್ನು ಒಯ್ಯಬಲ್ಲದು. ಮುಂದೆ ಏನಾಗಲಿದೆ? ಪಾಪ್-ಅಪ್ ಟೆಸ್ಟ್ ಯಶಸ್ವಿಯಾಗಿರುವುದರಿಂದ ಈ ವರ್ಷದ ಒಳಗೆ ಸಬ್ಮರ್ಜ್ಡ್ ಲಾಂಚ್ ಪ್ಲಾಟ್ಫಾರ್ಮ್ನಿಂದ ಡೆವಲಪ್ಮೆಂಟ್ ಫ್ಲೈಟ್ ಟ್ರಯಲ್ಸ್ ಆರಂಭವಾಗುವ ನಿರೀಕ್ಷೆ ಇದೆ. ಈ ಟ್ರಯಲ್ಸ್ನಲ್ಲಿ ಪ್ರೊಪಲ್ಷನ್, ಅಂಡರ್ ವಾಟರ್ ಲಾಂಚ್ ಸೀಕ್ವೆನ್ಸಿಂಗ್, ಗೈಡೆನ್ಸ್ ಸಿಸ್ಟಮ್ ಮತ್ತು ಲಾಂಗ್ ರೇಂಜ್ ಸ್ಟ್ರೈಕ್ ಪರ್ಫಾರ್ಮೆನ್ಸನ್ನು ವ್ಯಾಲಿಡೇಟ್ ಮಾಡಲಾಗುತ್ತದೆ. ಸ್ಟ್ರಾಟಜಿಕ್ ಅನಲಿಸ್ಟ್ಗಳ ಪ್ರಕಾರ K5 ಕಾರ್ಯಾಚರಣೆಗೆ ಸಿದ್ಧವಾಗುವುದು ಮೊದಲ S5 ಕ್ಲಾಸ್ SSBN ಬಂದಾಗ, ಅಂದರೆ ಸರಿ ಸುಮಾರು 2032ರ ಆಸುಪಾಸಿನಲ್ಲಿ. ಗೆಳೆಯರೇ, ಒಟ್ಟಿನಲ್ಲಿ ಹೇಳಬೇಕೆಂದರೆ
K5SLBM ಯಶಸ್ವಿ ಪಾಪ್-ಅಪ್ ಟೆಸ್ಟ್ ಭಾರತದ ಸಮುದ್ರ ದಾಳದ ಪರಮಾಣು ಪ್ರತಿರೋಧ ಶಕ್ತಿಗೆ ಒಂದು ಹೊಸ ಆಯಾಮ ನೀಡಲಿದೆ. ಈ ಕ್ಷಿಪಣಿ ಸಂಪೂರ್ಣ ಅಭಿವೃದ್ಧಿ ಹೊಂದಿದ ನಂತರ ಭಾರತ ನಿಜವಾಗಿಯೂ ಒಂದು ವಿಶ್ವಸನೀಯ ಮತ್ತು ಸಂಪೂರ್ಣ ನ್ಯೂಕ್ಲಿಯರ್ ಟ್ರಯಾಡ್ ಹೊಂದಿದ ರಾಷ್ಟ್ರ ಎಂದು ಹೇಳಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.